ಆಗಿರ್ಬೋದು ತಾಲೂಕಾ ಮಟ್ಟದಲ್ಲಿ ನಮ್ಮ ಹುಕ್ಕೇರಿ ತಾಲೂಕಾ ಮಟ್ಟದಲ್ಲಿ ಬಹಳ ಸುಸೂತ್ರವಾಗಿ ನಡ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ಇದಕ್ಕೆ ರಾಜಕಾರಣಿಗಳ ಜೊತೆಯಲ್ಲಿ ನಿಡಸೋಶಿ ಸ್ವಾಮಿಗಳನ್ನ ಮೊದಲು ಮಾಡಿಕೊಂಡು ಎಲ್ಲರೂ ಕೂಡ ಬಹಳ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇನ್ನೊಂದು ವಿಶೇಷ ನಮ್ಮ ಮಠಕ್ಕೆ ಹೇಳೋದಂತಂದ್ರೆ ನಿಡಸೋಶಿ ಮಠದಲ್ಲೇ ನಡೆದಂತಹ ಸಾಹಿತ್ಯ ಸಮ್ಮೇಳನ ಮಠದಲ್ಲಾದರೆ ಎರಡನೇ ಸಾಹಿತ್ಯ ಸಮ್ಮೇಳನ ಹುಣಸಿಕೋಳ ಮಠದಲ್ಲಿನೇ. ಇನ್ನೊಂದು ನನ್ನ ಪುಣ್ಯ ಅಂತಂದರೆ ಹೆಬ್ಬಾಳದಲ್ಲಿ ನಾನಿರಬೇಕಾದ್ರೆ ನನ್ನ ನೇತೃತ್ವದಲ್ಲಿ ಒಂದಾಗಿತ್ತು. ಈಗಾಗಲೇ ಇದು ಎರಡನೇ ಬಾರಿ ನನ್ನ ನೇತೃತ್ವದಲ್ಲಿ ಆಗ್ತಾ ಇರತಕ್ಕಂತಹ ಎರಡನೇ ಸಾಹಿತ್ಯ ಸಮ್ಮೇಳನ. ಹಾಗಾಗಿ ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕಿರಣ್ ಸಿಂಗ್ ರಜಪೂತ್ ಅವರಾಗಿರ್ಬೋದು, ಜಿಂಡ್ರಾಳಿ ಅವರಾಗಿರ್ಬೋದು, ಬಿಶ್ರೋಟಿ ಅವರಾಗಿರ್ಬೋದು, ಎಲ್ಲರೂ ಕೂಡಿ ಭಾಳ ಅಚ್ಚುಕಟ್ಟಾಗಿ ಇದು ಜಾತ್ಯತೀತವಾಗಿ ಮತ್ತು ರಾಜಕೀಯ ರಹಿತವಾಗಿ ಕನ್ನಡದ ಪಕ್ಷ ಮತ್ತು ಕನ್ನಡವನ್ನು ಕಟ್ಟುವಂತಹ ಪಕ್ಷದ ಕೆಲಸವನ್ನು ಮಾಡ್ತಾ ಈ ಕಾರ್ಯಕ್ರಮ ನಡೀತಾ ಇದೆ. ದಾಸೋಹದ ವ್ಯವಸ್ಥೆ ನಮ್ಮ ಮಠದಲ್ಲಾದರೆ ಇದು ನಮ್ಮ ಮಠದ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಾವು ನೋಡಿಕೊಳ್ತಾ ಇದ್ದೀವಿ. ದಾಸೋಹದ ವ್ಯವಸ್ಥೆಯನ್ನಾಗಿರ್ಬೋದು, ಮೆರವಣಿಗೆ ಆಗಿರ್ಬೋದು, ಮಿಕ್ಕಿದ ಯಾವುದೇ ಕಾರ್ಯಕ್ರಮಗಳು ಕೂಡ ಅಚ್ಚುಕಟ್ಟಾಗಿ ಒಂದೊಂದು ಮಾದರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇದನ್ನು ಹನ್ನೆರಡನೇ ಒಂದು ಪಟ್ಟಾದಂಗೆ ಆಯಿತು. 12ನೇ ಸಾಹಿತ್ಯ ಸಮ್ಮೇಳನ ಒಂದು ವಿಶೇಷವಾದ ರೀತಿಯಲ್ಲಿ ಇದು ಮಾದರಿಯಾಗಿರಲಿ ಅನ್ನುವಂತಹ ವ್ಯವಸ್ಥಿತವಾದ ರೀತಿಯಲ್ಲಿ ನೋಡ್ತಾ, ಇನ್ನೊಂದು ಕನ್ನಡ ಲಿಪ್ಪಾಣಿಯಲ್ಲಿ ನಮ್ಮ ಚಿಂಚಣಿ ಸ್ವಾಮಿಗಳನ್ನು ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ರು. ಜಿಲ್ಲಾ ಮಟ್ಟಕ್ಕೆ ತಾಲೂಕಾ ಮಟ್ಟದಲ್ಲಿ ಇದು ದಾಖಲೆ. ಕನ್ನಡಕ್ಕಾಗಿ ಅನುಭವ ಕಾರಂಜಿ ಅನ್ನುವಂತಹ ವಚನದ ಮೇಲೆ ಹುಕ್ಕೇರೀಶ ಅನ್ನುವಂತಹ ವಚನ ಅಂಕಿತನಾಮದ ಮೇಲೆ ಬಹಳಷ್ಟು ವಚನಗಳನ್ನು ಕಟ್ಟು ಮತ್ತು ಕನ್ನಡದ ಅಕ್ಷರ ದಾಸೋಹ, ಮಕ್ಕಳಿಗೆ ಪ್ರಸಾದ ದಾಸೋಹವನ್ನು ಮಾಡುವ ರೀತಿಯಲ್ಲಿ ಕನ್ನಡವನ್ನು ಕೆಲಸುವಂತಹ ಭಾಳ ಕೆಲಸವನ್ನು ಪೂಜ್ಯರಾದಂತಹ ಹುಕ್ಕೇರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅವರನ್ನೇ ಆಯೋಜಕರನ್ನಾಗಿ ಸರ್ವಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೋಳ ಮಠದ ಆವರಣದಲ್ಲಿ ನಡೆಯುತ್ತಾ 23/2/2025 ಮುಂಜಾನೆ ಸಾಯಂಕಾಲದಿಂದ ರಾತ್ರಿ 9 ಗಂಟೆ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ಹುಕ್ಕೇರಿ ತಾಲೂಕಿನ ಸರ್ವ ಶಿಕ್ಷಣಾಧಿಕಾರಿಗಳಿಗೂ ಹಾಗೂ ಸರ್ವ ಗ್ರಾಮ ಪಂಚಾಯಿತಿಯವರಿಗೂ ಎಲ್ಲ ರಾಜಕೀಯ ಸರ್ಕಾರೇತರ ಹಾಗೂ ಸರ್ಕಾರಿ ಎಲ್ಲ ಕಚೇರಿಗಳಿಗೂ ಕೂಡ ಆಮಂತ್ರಣ ಕೊಡ್ತಾ, ಇದು ನಿಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ, ಇದು ಮಠದ ಕಾರ್ಯಕ್ರಮ ಅಲ್ಲ, ಸರ್ವರ ಕಾರ್ಯಕ್ರಮ ಅಂತ ತಿಳ್ಕೊಂಡು ಕನ್ನಡದ ಎಲ್ಲ ಮನಸ್ಸುಗಳು ಒಗ್ಗೂಡಿ ಕಾರ್ಯಕ್ರಮಕ್ಕೆ ಬರಲಿ ಅಂತಕೊಂಡು ಮಠದ ಪರವಾಗಿ ಹಾಗೂ ನಮ್ಮ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಈ ಸರ್ವಾಧ್ಯಕ್ಷರ ಎಲ್ಲರ ಪರವಾಗಿ ಕೂಡ ಸ್ವಾಗತವನ್ನು ಕೊಡ್ತೀವಿ.